ಹಾಯ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆಗಸ್ಟ್ 7ರ ಒಂದು ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೋಡುವುದಾದರೆ, ಯಾವ ಸಂಸ್ಥೆಯು ರಾಷ್ಟ್ರೀಯ ಕೃಷಿ ಸಂಹಿತೆ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಡನ್ನು ರೂಪಿಸಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, BIS ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತೇಳಿ. ಈ ಒಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಏನಿದೆ, ಇದು ರಾಷ್ಟ್ರೀಯ ಕಟ್ಟಡ ಮತ್ತು ವಿದ್ಯುತ್ ಸಂಹಿತೆಗಳನ್ನು ಒಂದು ಅಭಿವೃದ್ಧಿಪಡಿಸುತ್ತಿದೆ. ಅದೇ ರೀತಿಯಾಗಿ ಈಗ ರಾಷ್ಟ್ರೀಯ ಕೃಷಿ ಸಂಹಿತೆಯನ್ನು ಸಹ ಅಭಿವೃದ್ಧಿಪಡಿಸಲಿದೆ. ಚೆಂಚು ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ವಾಸಿಸುತ್ತದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಂಧ್ರ ಪ್ರದೇಶ. ಸ್ನೇಹಿತರೆ, ಈ ಒಂದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಚೆಂಚು ಬುಡಕಟ್ಟು ಜನಾಂಗ ಕಂಡುಬರುತ್ತದೆ. ಈ ಒಂದು ಬುಡಕಟ್ಟುಗಳಿಗೆ ಸಂಬಂಧಿಸಿದಂತೆ ಈ ಹಿಂದೆ ಅನೇಕ ಬಾರಿ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೆ ಇವರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನೋಡುವುದಾದರೆ, ಇವರು ಆಂಧ್ರ ಪ್ರದೇಶದ ನಲ್ಲಮಲ ಅರಣ್ಯಗಳಲ್ಲಿ ವಾಸಿಸುತ್ತಾರೆ. ಹಾಗೆ ಇವರು ವಾಸಿಸುವಂಥ ಹಳ್ಳಿಗಳಿಗೆ ಪೆಂಟಾ ಹಳ್ಳಿಗಳು ಎಂದು ಕರೆಯುತ್ತಾರೆ. ಈ ಒಂದು ಪೆಂಟಾ ಹಳ್ಳಿಗಳಲ್ಲಿ ಇವರು ವಾಸಿಸುತ್ತಿರುತ್ತಾರೆ. ಹಾಗೆ ಇವರು ಇತ್ತೀಚೆಗೆ ಮನ್ರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಕಡಿಮೆಯಾಗುತ್ತಿರುವುದರಿಂದ ತುಂಬ ಸಂಕಷ್ಟ ಎದುರಿಸುತ್ತಿದ್ದಾರೆ ಎನ್ನುವಂಥದ್ದು. ಭಾರತದಲ್ಲಿ ಕ್ರೂಸ್ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಇತ್ತೀಚೆಗೆ ಪೋರ್ಟ್ಸ್, ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳ ಸಚಿವಾಲಯವು ಆರಂಭಿಸಿದ ಯೋಜನೆಯ ಹೆಸರೇನು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ರೂಸ್ ಭಾರತ್ ಮಿಷನ್ ಅಂತೇಳಿ. ಈ ಒಂದು ಯೋಜನೆಯನ್ನು ಕ್ರೂಸ್ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಆರಂಭಿಸಲಾಗಿದೆ. ಹಾಗೆ ಈ ಒಂದು ಕ್ರೂಸ್ ಭಾರತ್ ಮಿಷನ್ ಯೋಜನೆಯನ್ನು ಆರಂಭಿಸಿದ ಸಚಿವಾಲಯ ಯಾವುದು ಅಂತೇಳಿ ಕೇಳಿದರೆ, ಪೋರ್ಟ್, ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳ ಸಚಿವಾಲಯ ಎನ್ನುವಂಥದ್ದು. ನೆಕ್ಸ್ಟ್, ಆಯುಷ್ ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಸಮಿಟ್ 2024 ಎಲ್ಲಿ ಉದ್ಘಾಟಿಸಲಾಯಿತು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮುಂಬೈ. ಈ ಒಂದು ಮುಂಬೈನಲ್ಲಿ ಆಯುಷ್ ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಸಮಿಟ್ 2024 ಉದ್ಘಾಟಿಸಲಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಮೌಂಟ್ ಎವರೆಸ್ಟ್ ಯಾವ ಖಂಡದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಂಟಾರ್ಟಿಕಾ. ಈ ಒಂದು ಅಂಟಾರ್ಟಿಕಾ ಖಂಡದಲ್ಲಿ ಮೌಂಟ್ ಎವರೆಸ್ಟ್ ಕಂಡುಬರುತ್ತದೆ.